ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರನ್ನು ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನಕ್ಕೆ ಕಳುಹಿಸಿಕೊಟ್ಟ ಅಳಸಿಂಗ ಪೆರುಮಾಳ್ ಕುರಿತು ಯುವ ಲೇಖಕಿ ನಾಗಶ್ರೀ ತ್ಯಾಗರಾಜ್ ಅವರು ಬರೆದಿರುವ ಚಿಕ್ಕಮಗಳೂರು ಟು ಚಿಕಾಗೋ ಕೃತಿಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದು, ಗಣ್ಯರು ಕೃತಿಯನ್ನು ಬಿಡುಗಡೆಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಮೇಡಮ್, ಸ್ವಲ್ಪ ಮುಂದೆ ಸರ್, ನೀವು ಸ್ವಲ್ಪ ಮುಂದೆ, ಸ್ವಲ್ಪ ಹಿಂದೆ. ಓಕೆ ಸರ್, ಇಲ್ಲ ಎಲ್ಲ. ವಾಗ್ಮಿ ವೀಣಾ ಬನ್ನಂಜೆ ಅವರು ಮಾತನಾಡಿ, ಸ್ವಾಮಿ ವಿವೇಕಾನಂದ ಎಂಬ ಮಹಾನ್ ನಾಯಕ ಅಮೆರಿಕದ ವಿಶ್ವಧರ್ಮ ಸಮ್ಮೇಳನ ಎಂಬ ಸಾಗರವನ್ನು ಯಶಸ್ವಿಯಾಗಿ ದಾಟಿದವರಾದರೂ ಆ ಮಹಾನ್ ಯತಿಯ ಸುದೀರ್ಘ ಪಯಣಕ್ಕೆ ಗಂಗೋತ್ರಿ ಆದವರು ಅಳಸಿಂಗ ಪೆರುಮಾಳ್ರವರು ಎಂದು ಹೇಳಿದರು. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕದ ಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಗುರು ಪೂರ್ಣಿಮೆಯ ಈ ಶುಭ ದಿವಸದಂದು ಭಗವದ್ ಅವತಾರವಾದ ಶ್ರೀ ವೇದವ್ಯಾಸ ಮಹರ್ಷಿಗಳನ್ನು, ಬದುಕಿನಲ್ಲಿ ನಡೆಸುವ ಎಲ್ಲ ಗುರುಗಳನ್ನು ನೆನೆದು ವಂದಿಸಿ ಇಂದಿನ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದ ಶ್ರೀ ಅಳಸಿಂಗ ಪೆರುಮಾಳ್ ಹಿರೇಮಗಳೂರು ಕಣ್ಣನ್ರವರು ಮಾತನಾಡಿ, ಚಿಕ್ಕಮಗಳೂರಿನಿಂದ ಅಳಸಿಂಗ ಪೆರುಮಾಳ್ರವರು ಹಣ ಸಂಗ್ರಹಿಸಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರನ್ನು ಕಳುಹಿಸಿಕೊಟ್ಟರೆಂಬ ವಿಚಾರ ಇಲ್ಲಿನ ಜನಾಂಗಕ್ಕೆ ತಿಳಿಯದಿರುವುದು ವಿಷಾದದ ಸಂಗತಿ. ಹಳಸಿಂಗರು ಹುಟ್ಟಿದ್ದು ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿ ಎಂದು ಹೇಳಿದರು. ಈಗ ಲೇಖಕಿ ಇವೆಲ್ಲ ಮಾತಾಡ್ತಿಲ್ಲ, ಆದರೆ ತ್ಯಾಗ ಅನ್ನೋದು ಯಾರಲ್ಲಿರುತ್ತೆ? ಒಂದು ಮನೆಯ ಮಡದಿಗೆ ತಾನು ರಾತ್ರಿಯೂ ತ್ಯಾಗ ಮಾಡಿ ಬೆಳಗ್ಗೆನೂ ತ್ಯಾಗ ಮಾಡಿ ಭೋಗ ಜೀವನದಲ್ಲಿ ಯೋಗಿಯಂತೆ ಮಡದಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಬೆರಳದನಿ ಮುಂಚೆ ಅವಳ ಕೊಳ್ಳದನಿಗೆ ತಾಳಿ ಕಟ್ಟಿ ಕರುಳದನಿಯಿಂದ ನಮ್ಮ ನಾಡಿಗೆ ಚಿಕ್ಕಮಗಳೂರಿನಲ್ಲಿ ಪರಿಚಯಿಸ್ತಾ ಇರ್ತಕ್ಕಂತಹ ಶರಣಸತಿ ಲಿಂಗಪತಿಯ ದಾಂಪತ್ಯದಲ್ಲಿ ಒಂದು ಉದಾಹರಣೆ ಅಂತ ಹೇಳಿದರೆ ನಮ್ಮ ತ್ಯಾಗರಾಜ ಮಾಮ ಅವರಿಗೆ ಮೊದಲ ಕೀರ್ತಿ, ನಂತರ ನನ್ನ ಪುಟ್ಟಮ್ಮನಿಗೆ ನಾಗೇಶ್ವರ ತ್ಯಾಗರಾಜ. ಈಗ ನಾವು ಒಬ್ಬರಿಗೊಬ್ಬರಿಗೆ ಸನ್ಮಾನಿಸ್ತೀನಿ ಅನ್ನೋದಕ್ಕಿಂತ ನಾನು ಹೇಳಿದೆ, ತ್ಯಾಗರಾಜ ಮಾಮನೇ ಅವರ ಮಡದಿಯನ್ನ ನಿಮ್ಮೆಲ್ಲರ ಮುಂದೆ ಗೌರವಿಸ್ತಾರೆ. ಆ ಸಂಸ್ಕಾರವನ್ನು ತಗೊಂಡು ರಾತ್ರಿ ಹೊತ್ತು ಅದೇ ರೀತಿಯಾಗಿ
ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಗಿರಿಜಾ ಶಂಕರ್, ಉದ್ಯಮಿ ಕಾಡಶೆಟ್ಟಿಹಳ್ಳಿ ಶ್ರೀನಿವಾಸ್, ಪದ್ಮಚರಣ್ ಉಪಸ್ಥಿತರಿದ್ದರು.